ದಾಂಡೇಲಿ ನಗರದೊಳಗಡೆ ಮನೆಯಿಂದ ಸಂಗ್ರಹಿಸಲ್ಪಟ್ಟ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಸಾಗಿಸುವುದೇ ಸಮಸ್ಯೆಯಾಗಿರುವ ಸಂದರ್ಭದಲ್ಲಿ ಕಾಡಿನೊಳಗಡೆ ಇರುವ ಹೋಮ್ ಸ್ಟೇ ರೆಸಾರ್ಟ್ಗಳ ವಿಷಕಾರಿ ತ್ಯಾಜ್ಯವನ್ನು ನಗರದೊಳಗಡೆ ತಂದು ಚೆಲ್ಲಿ ಹೋಗುತ್ತಿರುವಂತಹ ಪರಿಸರ ವಿರೋಧಿ ಕೆಲಸ ಅಂಬೇವಾಡಿಯ ಕೆಪಿಸಿ ಕ್ವಾರ್ಟರ್ಸ್ ಆವರಣದಲ್ಲಿ ಕಂಡುಬಂದಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಬಿಎನ್ ವಾಸರೆಯವರ ಒಂದು ವರದಿ ಇಲ್ಲಿದೆ. ಒಂದು ಕಡೆ ಆರ್ಟಿಒ ಕಚೇರಿ ಇದೆ, ಅನತಿ ದೂರದಲ್ಲಿ ತಹಶೀಲ್ದಾರ್ ಕಾರ್ಯಾಲಯವಿದೆ, ಮತ್ತೊಂದು ಭಾಗದಲ್ಲಿ ಕೆಡಿಸಿಸಿ ಬ್ಯಾಂಕ್ ಹಾಗೂ ಜನವಸತಿ ಪ್ರದೇಶವಿದ್ರೆ ಇನ್ನೊಂದು ಭಾಗದಲ್ಲಿ ಪ್ರಾಥಮಿಕ ಶಾಲಾ ಆವರಣವಿದೆ. ಇದರ ನಡುವೆ ಪಾಳು ಬಿದ್ದ ಕೆಪಿಸಿ ಕಟ್ಟಡಗಳ ಖಾಲಿ ಜಾಗವಿದೆ. ಈ ಸ್ಥಳ ಇದೀಗ ತ್ಯಾಜ್ಯ ಸಂಗ್ರಹಣಾ ಘಟಕದಂತಾಗಿ ಮಾರ್ಪಟ್ಟಿದೆ. ಇಲ್ಲಿ ರೆಸಾರ್ಟ್ ಹಾಗೂ ಹೋಮ್ ಸ್ಟೇ ಮಾಲಕರು ತಮ್ಮ ವಾಹನಗಳ ಮೂಲಕ ತಮ್ಮ ತ್ಯಾಜ್ಯವನ್ನ ತಂದು ಚೆಲ್ಲುತ್ತಿರುವುದು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ನಗರ ಸಭೆಯವರು ಕೂಡ ಅವಸರದಲ್ಲಿ ಇಲ್ಲಿ ತ್ಯಾಜ್ಯವನ್ನ ಚೆಲ್ಲಿ ಹೋಗುತ್ತಾರೆಂಬ ಮಾತು ಕೇಳಿ ಬಂದಿದೆ. ದಾಂಡೇಲಿಗೆ ಹತ್ತಿರದ ಕಾಡ ನಡುವೆ ಇರುವ ಅನೇಕ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳ ತ್ಯಾಜ್ಯ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್ ಹಾಗೂ ಬಾಟಲಿಗಳು ಮತ್ತು ಮೀನು ಮಾಂಸಗಳ ತುಂಡುಗಳನ್ನ ತಂದು ಇಲ್ಲಿ ಚೆಲ್ಲಲಾಗುತ್ತಿದೆ. ರೆಸಾರ್ಟ್ ಮಾಲಕರು ಅಥವಾ ಸಿಬ್ಬಂದಿಗಳು ಅವರ ವಾಹನದ ಮೇಲೆಯೇ ಚೀಲದಲ್ಲಿ ತುಂಬಿಕೊಂಡು ಬಂದು ಇಲ್ಲಿ ಚೆಲ್ಲಿ ಹೋಗುತ್ತಾರೆ. ಎಕರೆಗಟ್ಟಲೆ ವಿಸ್ತಾರವಾಗಿರುವ ಈ ಜಾಗದ ಸುತ್ತಲೂ ಕೂಡ ಕಸದ ರಾಶಿ ತುಂಬಿಕೊಂಡಿದೆ. ಪ್ಲಾಸ್ಟಿಕ್ ನಿಷೇಧಿಸುವ ಈ ಸಂದರ್ಭದಲ್ಲಿ ಸುತ್ತಲೂ ಪ್ಲಾಸ್ಟಿಕ್ ಗುಡ್ಡದೋಪಾಯದಲ್ಲಿ ಬಿದ್ದುಕೊಂಡಿದೆ. ಇದೇ ಜಾಗದಲ್ಲಿ ಸ್ಥಳೀಯರ ಹಸು, ಎಮ್ಮೆ, ಜಾನುವಾರುಗಳು ಮೇಯಲು ಬರುತ್ತವೆ. ಅವುಗಳಿಗೆ ಇಲ್ಲಿಯ ತ್ಯಾಜ್ಯಗಳೇ ಆಹಾರಗಳಾಗಿವೆ. ಅದರಲ್ಲಿಯೂ ಕೂಡ ಈ ತ್ಯಾಜ್ಯದೊಳಗೆ ವಿಷಕಾರಿ ಪದಾರ್ಥಗಳಿರುವುದು ಕೂಡ ಕಂಡುಬರುತ್ತಿದ್ದು, ಇಲ್ಲಿ ಬಿದ್ದ ಪ್ಲಾಸ್ಟಿಕ್ಗಳನ್ನು ಕೂಡ ಜಾನುವಾರುಗಳು ತಿನ್ನುತ್ತಿವೆ. ತ್ಯಾಜ್ಯ ಚೆಲ್ಲುವ ಈ ಸ್ಥಳದ ಪಕ್ಕದಲ್ಲಿರುವ ಆರ್ಟಿಒ ಕಾರ್ಯಾಲಯ, ತಹಶೀಲ್ದಾರ್ ಕಾರ್ಯಾಲಯ, ಕೆಡಿಸಿಸಿ ಬ್ಯಾಂಕ್ ಶಾಖೆ, ಜನವಸತಿ ಪ್ರದೇಶ ಮತ್ತು ನಿರ್ಮಲ ನಗರ ಭಾಗದ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿರುವ ಆವರಣದ ತುಂಬಾ ಇಲ್ಲಿಯ ತ್ಯಾಜ್ಯದ ದುರ್ವಾಸನೆ ಹರಡುತ್ತದೆ. ನಗರಸಭೆಯವರಿಗೆ ಅವರದೇ ಆದ ತ್ಯಾಜ್ಯ ವಿಲೇವಾರಿ ಘಟಕವಿದ್ರೂ ಇಲ್ಲಿ ಯಾಕೆ ತ್ಯಾಜ್ಯ ಚೆಲ್ಲುತ್ತಾರೆ ಎಂಬುದು ಪ್ರಶ್ನಾರ್ಹವಾಗಿದೆ. ದಾಂಡೇಲಿ ನಗರಸಭೆಯಿಂದ ನಿರ್ವಹಿಸಲ್ಪಡುವ ತ್ಯಾಜ್ಯ ವಿಲೇವಾರಿ ಘಟಕ ನಗರಕ್ಕೆ ಸಮೀಪದ ಸಕ್ಕಲಗ ಗ್ರಾಮದಲ್ಲಿದೆ. ಮನೆಗೆ ಕಸವನ್ನ ಸಂಗ್ರಹಿಸಿ ಅಲ್ಲಿಗೆ ಸಾಗಿಸಲಾಗುತ್ತದೆ. ಈ ಘಟಕಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಾಗಿದೆ. ನಗರಸಭೆಯದ್ದೇ ಆದ ತ್ಯಾಜ್ಯ ವಿಲೇವಾರಿ ಘಟಕ ಇರುವಾಗಲೂ ತ್ಯಾಜ್ಯವನ್ನ ನಗರ ವ್ಯಾಪ್ತಿ ಒಳಗಡೆ ಚೆಲ್ಲುವ ಅವಶ್ಯಕತೆ ಏನಿದೆ ಎಂಬುದು ಪ್ರಶ್ನೆ. ಅದರ ಜೊತೆಗೆ ಹೋಮ್ ಸ್ಟೇ ಹಾಗೂ ರೆಸಾರ್ಟ್ನವರು ಸಹ ಇಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಅವರ ತ್ಯಾಜ್ಯ ಸಾಗಿಸುವಂತೆ ಕ್ರಮ ಕೈಗೊಳ್ಳಬೇಕಾದ ಅಗತ್ಯವಿದೆ. ಇಲ್ಲವಾದ್ರೆ ನಿಯಮಾನುಸಾರ ಕ್ರಮ ಕೈಗೊಳ್ಳುವ ಕಾರ್ಯವಾದ್ರೂ ಆಗಲಿ ಎನ್ನುತ್ತಿದ್ದಾರೆ ಸಾರ್ವಜನಿಕರು. ಮನೆಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ವಾಸ ದೃಢೀಕರಣ ಪತ್ರ ಕಡ್ಡಾಯಗೊಳಿಸಿರುವ ಸರ್ಕಾರದ ಕ್ರಮವನ್ನ ವಿರೋಧಿಸಿ ಮಾರ್ಚ್ 11ರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಪ್ರದೀಪ್ ಗುನಗಿ ತಿಳಿಸಿದ್ದಾರೆ. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿದ್ಯುತ್ ಮೂಲಭೂತ ಹಕ್ಕಾಗಿದ್ದು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ಸರ್ಕಾರ ತೆಗೆದುಕೊಂಡಿರುವ ಈ ನಿರ್ಧಾರದಿಂದ ಹಲವು ಮನೆ ಮಾಲೀಕರು ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ ಉಂಟಾಗಿದೆ ಎಂದು ಹೇಳಿದರು. ವಿಶೇಷವಾಗಿ ಸಣ್ಣಪುಟ್ಟ ಮನೆ ಕಟ್ಟಿದವರು ಹಾಗೂ ಆರ್ಥಿಕವಾಗಿ ಹಿಂದುಳಿದವರು ಈ ನಿಯಮದಿಂದ ಹೆಚ್ಚು ತೊಂದರೆ ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಸರ್ಕಾರ ಈ ನಿರ್ಧಾರವನ್ನ ಮರು ಪರಿಶೀಲಿಸಬೇಕು ಎಂದು ಅವರು ಆಗ್ರಹಿಸಿದ್ರು. ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಾತ್ರವೇ ಈ ಕ್ರಮದಿಂದ ಸುಮಾರು 4 ಲಕ್ಷಕ್ಕೂ ಅಧಿಕ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಸಿಗದಂತಾಗಿರುವ ಮಾಹಿತಿ ಲಭ್ಯವಾಗಿದೆ. ಈ ವಿಷಯವನ್ನ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಇಂಧನ ಸಚಿವರ ಗಮನಕ್ಕೂ ತರಲಾಗಿದೆ. ಆದರೆ ಈವರೆಗೆ ಯಾವುದೇ ಸ್ಪಂದನೆ ದೊರಕದ ಹಿನ್ನೆಲೆಯಲ್ಲಿ ಹೋರಾಟದ ಮಾರ್ಗವನ್ನ ಆಯ್ಕೆ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ ಎಂದು ಅವರು ಹೇಳಿದರು. ವಿದ್ಯುತ್ ಇವತ್ತಿನ ದಿನಗಳಲ್ಲಿ ಒಂದು ಮೂಲಭೂತ ಹಕ್ಕಾಗಿದೆ. ಈ ಮೂಲಭೂತ ಹಕ್ಕು ಹಾಗೂ ಮೂಲಭೂತ ಸೌಕರ್ಯವನ್ನು ಜನರಿಗೆ ನೀಡಬೇಕಾದಂತಹ ಒಂದು ಅವಶ್ಯಕತೆ ಇರುತ್ತದೆ. ಇದನ್ನೇ ಇವತ್ತಿನ ದಿನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂತಂದ್ರೆ, ಒಂದು ಮನೆಗೆ ವಿದ್ಯುತ್ ಬೇಕಂತಂದ್ರೆ ಅದಕ್ಕೆ ಓಸಿ ಬೇಕಂತ ಹೇಳಿ ಒಂದು ಆರ್ಡರ್ ಪಾಸ್ ಮಾಡ್ತಾರೆ. ಬಡ ಜನರಿಗೆ ವಿದ್ಯುತ್ ಸಂಪರ್ಕ ನೀಡಲು ತುಂಬಾ ತೊಂದರೆ ಆಗ್ತಾ ಇದೆ. ಇದರ ವಿರುದ್ಧವಾಗಿ ನಾವು ತುಂಬಾ ಹೋರಾಟಗಳು ಮಾಡಿದ್ವಿ. ನಮ್ಮ ಕೇಂದ್ರ ಸಮಿತಿಯ ಒಂದು ನಿರ್ದೇಶನದಂತೆ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಈ ಹಿಂದೆ ಕರ್ನಾಟಕ ಸರ್ಕಾರದ ಸಚಿವರಿಗೂ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಯಾದಂತಹ ಡಿ ಕೆ ಶಿವಕುಮಾರ್ ಅವರಿಗೂ ಹಾಗೂ ಮುಖ್ಯಮಂತ್ರಿ
ಇದೀಗ ಅಸ್ತಿತ್ವದಲ್ಲಿರುವ ಕಟ್ಟಡಗಳ ಮಾಲೀಕರು ವಿದ್ಯುತ್ ಸಂಪರ್ಕ ಪಡೆಯಲು ಇರುವ ನಿಯಮಗಳನ್ನು ಸಡಿಲಗೊಳಿಸಬೇಕು. ವಿದ್ಯುತ್ ಸಂಪರ್ಕಕ್ಕೆ ವಾಸ ದೃಢೀಕರಣ ಪತ್ರ ಕಡ್ಡಾಯ ಮಾಡುವ ನಿಯಮಕ್ಕೆ ವಿನಾಯಿತಿ ನೀಡಬೇಕು. ಜೊತೆಗೆ ಕೈಗಾರಿಕಾ ಹಾಗೂ ಕೃಷಿ ಚಟುವಟಿಕೆಗಳಿಗೆ ವಿದ್ಯುತ್ ಪಡೆಯಲು ವಾಸ ದೃಢೀಕರಣ ಪತ್ರ ಕಡ್ಡಾಯಗೊಳಿಸಿರುವ ನಿಯಮವನ್ನ ಸರ್ಕಾರ ಹಿಂಪಡೆಯಬೇಕೆಂದು ಅವರು ಒತ್ತಾಯಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಕೇಂದ್ರ ಸಮಿತಿ ಸದಸ್ಯರಾದ ಪ್ರಶಾಂತ್ ನಾಯ್ಕ್, ಟೋನಿ ಫರ್ನಾಂಡಿಸ್, ಸಿದ್ಧಾರ್ಥ್ ನಾಯ್ಕ್, ಪ್ರದೀಪ್ ನಾಯ್ಕ್, ರಾಜೇಶ್ ಬೋವಿ, ಸಿದ್ಧಾರ್ಥ ಕದಂ, ಸಿದ್ಧಾರ್ಥ್ ಬಾಂದೇಕರ್, ರಾಮಕೃಷ್ಣ ಗುರುನಾಥ್, ನಜೀರ್ ಖಾನ್, ಅನಿಲ್ ಪವಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಯಾಕಂತಂದ್ರೆ ವಿದ್ಯುತ್ ಸಮಸ್ಯೆ ಆಗ್ತಿರೋದು ಜನರಿಗೂ ಕೂಡ. ಹಾಗಾಗಿ ಈ ನಮ್ಮ ಬೆಂಗಳೂರು ನಗರ ಹಾಗೂ ಗ್ರಾಮೀಣದಲ್ಲೇ ಸುಮಾರು 4,25,000 ಮನೆಗಳಿಗೆ ವಿದ್ಯುತ್ ಇಲ್ಲ, ಕೇವಲ ಬೆಂಗಳೂರು ನಗರ ಹಾಗೂ ಗ್ರಾಮೀಣ ಬೆಂಗಳೂರಲ್ಲೇ. ಹಾಗಾಗಿ ಎಲ್ಲರನ್ನು ಸೇರಿ ಇದ್ರ ಜೊತೆಗೆ ನಮಗೆ ನಮ್ಮ ಸಿವಿಲ್ ಗುತ್ತಿಗೆದಾರರು, ಸಿವಿಲ್ ಇಂಜಿನಿಯರ್ಸ್ ಕೂಡ ಇದ್ರ ಜೊತೆಗೆ ಕೈ ಜೋಡಿಸ್ಬೇಕಂತ ಇದರ ಮುಖಾಂತರ ನಾವೊಂದು ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಯಾಕಂತಂದ್ರೆ ಕೇವಲ ವಿದ್ಯುತ್ ಅಂದ್ರೆ ವಿದ್ಯುತ್ ಗ್ರಾಹಕರಿಗೆ ಅಷ್ಟೇ ಅಲ್ಲದೆ ಕೂಡ, ಯಾಕಂದ್ರೆ ಮನೆಗಳು ಕಟ್ತಾ ಇರೋದು ಸಿವಿಲ್ ಇಂಜಿನಿಯರ್ಸ್, ಸಿವಿಲ್ ಕಾಂಟ್ರಾಕ್ಟರ್ಸ್ ಇರ್ತಾರೆ. ಅದ್ರ ಜೊತೆಗೆ ಗ್ರಾಹಕರು ಕೂಡ ಈ ಒಂದು ಪ್ರತಿಭಟನೆಗೆ ನಮ್ಮ ಜೊತೆ ಕೈ ಕೊಡಿದ್ರೆ, ಇದನ್ನ ಪ್ರತಿಭಟನೆ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಸರ್ಕಾರಕ್ಕೆ ಒಂದು ನಮ್ಮ ಒಂದು ಪ್ರಾಬ್ಲಮ್. ದಾಂಡೇಲಿಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಹಾಗೂ ಹುಬ್ಬಳ್ಳಿಯ ವಿಹಾನ್ ಹೃದಯ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಯೋಗದಲ್ಲಿ ರಂಗನಾಥ ಸಭಾಂಗಣದಲ್ಲಿ ಉಚಿತ ಹೃದ್ರೋಗ ತಪಾಸಣಾ ಶಿಬಿರ ನಡೆಯಿತು. ಶಿಬಿರವನ್ನ ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್, 40 ವರ್ಷ ದಾಟಿದ ಮೇಲೆ ತನ್ನ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ವಹಿಸಬೇಕು. ಅತಿಯಾದ ಒತ್ತಡ ಮತ್ತು ವೈಯಕ್ತಿಕ ಆಲಸ್ಯದ ಕಾರಣಕ್ಕಾಗಿ ಕೆಲವು ರೋಗಗಳು ಮನುಷ್ಯನನ್ನ ತಬ್ಬಿಕೊಳ್ಳುತ್ತವೆ. ನಾವು ನಮ್ಮ ದಿನನಿತ್ಯದ ಜೀವನ ಶೈಲಿಯನ್ನ ಬದಲಿಸಿಕೊಳ್ಬೇಕು. ಮಿತವಾದ ಆಹಾರ ಹಾಗೂ ವ್ಯಾಯಾಮಗಳಿಗೆ ನಾವು ಸಮಯವನ್ನ ಇಟ್ಟುಕೊಳ್ಬೇಕು. ಕಂಪನಿಯ ಉದ್ಯೋಗಿಗಳು ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಈ ಉಚಿತ ಹೃದ್ರೋಗ ತಪಾಸಣಾ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದೆ ಎಂದರು. ವಿಹಾನ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಪೆಲ್ಲದ್ ಹೃದಯ ಮತ್ತು ಅದರ ಸಂರಕ್ಷಣೆ ಹಾಗೂ ಅದಕ್ಕೆ ಆಕಸ್ಮಿಕವಾಗಿ ಒದಗಿ ಬರಬಹುದಾದ ಸಮಸ್ಯೆಗಳು ಮತ್ತು ಮುಂಜಾಗೃತಾ ಕ್ರಮಗಳ ಬಗ್ಗೆ ತಿಳಿಸಿದ್ರು. cardiac specialist and Dr. Santosh Palad for my team. We are very much thankful to them for coming all the way from Delhi for helping us to help or to serve the Dandeli people. मेरा आप लोगों से यही कहना है कि ये जो कैंप का आयोजन किया गया है इसका पूरा आप लाभ लीजिए. ಈ ಸಂದರ್ಭದಲ್ಲಿ ಕಂಪನಿಯ ಹಿರಿಯ ಅಧಿಕಾರಿಗಳಾದ ಅನುಜಾ ತಯಾಲ್, ಅಶೋಕ್ ಶರ್ಮಾ, ಸ್ಥಳೀಯ ವೈದ್ಯರಾದ ಡಾಕ್ಟರ್ ಮುಕುಂದ್ ಕಾಮತ್, ಡಾಕ್ಟರ್ ಜಿಡಿ ಭಂಡಾರಿ, ಡಾಕ್ಟರ್ ಜ್ಞಾನದೀಪ್ ಗಾಂವ್ಕರ್, ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಘವೇಂದ್ರ ಜೆಆರ್ ಮೊದಲಾದವರು ಉಪಸ್ಥಿತರಿದ್ದರು. ಕಾಗದ ಕಂಪನಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಸ್ವಾಗತಿಸಿ ನಿರೂಪಿಸಿದ್ರು. ಶಿಬಿರದಲ್ಲಿ 180ಕ್ಕೂ ಹೆಚ್ಚಿನ ಜನರು ಚಿಕಿತ್ಸೆಯನ್ನ ಪಡೆದುಕೊಂಡರು.